ನನ್ನ ಜೀವನದಲ್ಲಿ ಕೂಡ ಪವಾಡಗಳನ್ನಾಗುವಂಥದ್ದನ್ನು ನಾನು ಕಣ್ಣಾರೆ ಸಾಕ್ಷಿಯಾಗಿ ನೋಡಿದಂಥವನಾಗಿರುವುದರಿಂದ ಇವತ್ತು ಜಾತಿ ಧರ್ಮ ಭೇದ ಇಲ್ಲದೆ ಜನರು ಇಲ್ಲಿಗೆ ಧಾವಿಸಿ ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಚರ್ಚಿನ ಮಹಿಮೆ ಎಂಥದ್ದು, ಕಾರಣಿಕ ಎಂಥದ್ದು, ಶಕ್ತಿ ಎಂಥದ್ದು ಎಂಬುದನ್ನು ಪರಿಗಣಿಸಿ ನಮ್ಮ ಪೋಪ್ ಫ್ರಾನ್ಸಿಸ್ ಅವರು ನಮ್ಮ ಕರ್ನಾಟಕಕ್ಕೆ 40 ವರ್ಷದ ನಂತರ ಬೆಂಗಳೂರಿನ ಶಿವಾಜಿನಗರದಲ್ಲಿರ್ತಕ್ಕಂಥ ಸೈಂಟ್ ಮೇರಿ ಚರ್ಚಿನ ನಂತರ 40 ವರ್ಷದ ನಂತರದ ಒಂದು ಭಾಗ್ಯ ಹತ್ತೂರಿನ ಒಂದು ಈ ಚರ್ಚಿಗೆ ಬಂದಿದೆ ಅಂತ ಆದರೆ ಇದೆಲ್ಲರಿಗೂ ಇಡೀ ಉಡುಪಿ ಜಿಲ್ಲೆಯ ಜನತೆಗೆ, ಕರ್ನಾಟಕದ ಜನತೆಗೆ ಅತ್ಯಂತ ಹೆಮ್ಮೆ ಪಡ್ತಕ್ಕಂಥ ಕ್ಷಣ ಅಂತ ನಾನು ಭಾವಿಸ್ತೇನೆ. ಪ್ರಾಯಶಃ ಯೇಸು ಕ್ರಿಸ್ತನ ಬೋಧನೆ ಅಂಥದ್ದು. ಬೈಬಲ್ನಲ್ಲಿ ಬಂದಿರತಕ್ಕಂಥ ಒಂದು ಮಾತು, whatsoever you do the least of my brother, that you do unto me ಅಂತಕ್ಕಂಥದ್ದು. ನಮ್ಮ ಕಷ್ಟದಲ್ಲಿರ್ತಕ್ಕಂಥ ಸಹೋದರ ಸಹೋದರಿಯರಿಗೆ ನೀವು ಏನು ಕಿಂಚಿತ್ತು ಸಹಾಯವನ್ನು ಮಾಡ್ತೀರಿ, ಅದು ತನಗೆ ಸಹಾಯ ಮಾಡಿದಂಥ ಸಮಾನವಾಗ್ತದೆ ಅಂತಕ್ಕಂಥ ಯೇಸು ಕ್ರಿಸ್ತರ ವಾಣಿ ಏನು ಬೈಬಲ್ನಲ್ಲಿದೆ. ಅಂತಹ ಬಡ ಬಗ್ಗರಿಗೆ ಇವತ್ತು ಹತ್ತೂರು ಚರ್ಚ್ನಲ್ಲಿ ಬಂದು ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಅವರಿಗೆ ಸಂಪೂರ್ಣವಾಗಿ ಅವರ ಇಷ್ಟಾರ್ಥವನ್ನು ಈಡೇರಿಸುವಂಥ ಶಕ್ತಿ ಇರತಕ್ಕಂಥ ಈ ಕ್ಷೇತ್ರದಲ್ಲಿ ಇವತ್ತು ನಾವೆಲ್ಲರೂ ಬಂದು ಸೇರಿದ್ದೇವೆ. ಹತ್ತೂರು ಕ್ಷೇತ್ರ ಏನಿದೆ ಇದು ಕೋಮು ಸಾಮರಸ್ಯದ ಒಂದು ಬೀಡು ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಇವತ್ತಿನ ಈ ಒಂದು ಹೆಮ್ಮೆಯ ಸಂದರ್ಭದಲ್ಲಿ, ಬೆಸಿಲಿಕಾ ಆಗುವಂಥ ಒಂದು ಹೆಮ್ಮೆಯ ಸಂದರ್ಭದಲ್ಲಿ ದೇವರಲ್ಲಿ ನನ್ನ ವಿಶೇಷ ಪ್ರಾರ್ಥನೆ ಇದೆ. ಉಡುಪಿ ಜಿಲ್ಲೆ ಮಾತ್ರ ಅಲ್ಲ, ಕರ್ನಾಟಕ ಮಾತ್ರ ಅಲ್ಲ, ಇಡೀ ಭಾರತ ದೇಶದ ಜನತೆಗಳು ಎಲ್ಲರೂ ಕೂಡ ಸಹೋದರ ಸಹೋದರರಂತೆ ಬದುಕುವಂಥ ಸಂದೇಶ ಈ ನೆಲದಿಂದ, ಇವತ್ತಿನ ಕಾರ್ಯಕ್ರಮದಿಂದ ಇಡೀ ದೇಶಕ್ಕೆ ಹರಡಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ನಾನು ಈ ಸಂದರ್ಭದಲ್ಲಿ ಮಾಡಿ, ಪ್ರಾಯಶಃ ನಾನು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿ ಕೇವಲ 1.5 ತಿಂಗಳ ಹಿಂದೆ ಅಧಿಕಾರ ಸ್ವೀಕರಿಸಿದ್ದೇನೆ. ನನಗಿಂತ ಮೊದಲು ಈ ಚರ್ಚನ್ನು ಬೆಸಿಲಿಕವನ್ನು ಘೋಷಣೆ ಮಾಡ್ಬೋದಾಗಿತ್ತು, ಅಥವಾ ನನ್ನ ನಂತರವೂ ಘೋಷಣೆ ಮಾಡಬಹುದಾಗಿತ್ತು. ಆದರೆ ಇದು ನನ್ನ ಭಾಗ್ಯ ಅಂತ ತಿಳ್ಕೊಳ್ತೀನಿ. ನಾನು ಉಸ್ತುವಾರಿ ಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ತಕ್ಷಣ ಈ ಒಂದು ಚರ್ಚು ಬೆಸಿಲಿಕಾ ಆದದ್ದು ಇದು ನನ್ನ ಭಾಗ್ಯ ಅಂತ ಭಾವಿಸ್ತೇನೆ. ನಮ್ಮ ಮುಖ್ಯಮಂತ್ರಿಗಳು ದುಃಖದಲ್ಲಿ ಇರುವಂತಹ ಸಂದರ್ಭದಲ್ಲಿ ನಾನು ಕೂಡ ಮೈಸೂರಿನಲ್ಲಿ ಇರಬೇಕಾಗಿತ್ತು. ಪ್ರಾಯಶಃ ನಮ್ಮ ಇಡೀ ಸಂಪುಟ ಸಭೆ ಮೈಸೂರಿನಲ್ಲಿದೆ. ಆದರೆ ನಾನು ಮೈಸೂರಿಗೆ ಹೋಗೋ ಮೊದಲು ಬಡವರಿಗೆ ಒಲಿದಂಥ ದೇವಾಲಯ ಹತ್ತೂರಿಗೆ ಭೇಟಿ ಕೊಟ್ಟು ನಂತರ ಬಡವರ ಬಂದು ಸಿದ್ದರಾಮಯ್ಯವರ ಬಳಿಗೆ ಹೋಗ್ತೇನೆ ಅಂತಕ್ಕಂಥ ದೃಷ್ಟಿಯಿಂದ ನಾನು ಇವತ್ತಿಲ್ಲಿಗೆ ಬಂದಿದ್ದೇನೆ. ಇಲ್ಲಿಂದ ನಾನು ತುರ್ತಾಗಿ ನಿರ್ಗಮಿಸಬೇಕಾಗಿದೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಕಾರ್ಡಿನಲ್ಸ್, ಆರ್ಚ್ ಬಿಷಪ್ಸ್ ಮತ್ತು ರೆವರೆಂಟ್ ಫಾದರ್ಸ್ ಅಂಡ್ ಸಿಸ್ಟರ್ಸಿನ ಆಶೀರ್ವಾದವನ್ನು ಬೇಡ್ತೇನೆ. ಪ್ರಾಮಾಣಿಕವಾಗಿ, ಭ್ರಷ್ಟಾಚಾರ ರಹಿತವಾಗಿ ಈ ಜಿಲ್ಲೆಯ, ಕರ್ನಾಟಕದ ಸೇವೆಯನ್ನು ಮಾಡಲಿಕ್ಕೆ ದೇವರು ನನಗೆ ಶಕ್ತಿಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಇಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಆಶೀರ್ವಾದವನ್ನು ಬೇಡುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.